ಅವರು ಹುಟ್ಟಿದಾಗಿಂದ ಕೂಡ ಇಲ್ಲಿವರೆಗೂ ನಟನೆನೇ ಅವರ ಕೌಶಲ್ಯ. MP ಚುನಾವಣೆಯಲ್ಲಿ ಕಪಾಳಕ್ಕೆ ಹಾಕಿದ್ದಾರೆ, ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಹೃದಯದಿಂದ ಅವರೇನು ಕೆಲಸ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಹೊಸದಾಗಿ ಹಳ್ಳಿ ನೋಡ್ತಾ ಇದ್ದಾರೆ. ಆ ಹಳ್ಳಿಯ ಮಣ್ಣನ್ನ ಒಂದ್ಸಲಿ ಅವರು ಆಲಿಸ್ಕೊಳ್ಳಿಲ್ಲ. ಒಂದು ಸಣ್ಣ ಪ್ರಾಜೆಕ್ಟ್ ಅನ್ನ ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿಲ್ಲ. ಶಾಸಕ ಪ್ರದೀಪ್ ಹುಟ್ಟಿದಾಗಿನಿಂದ ನಟನೆಯೇ ಅವರ ಕೌಶಲ್ಯ. ಸಂಸದ ಕೆ ಸುಧಾಕರ್ 2023ರಲ್ಲಿ ಬಹಳಷ್ಟು ವಿಶ್ವಾಸ ಇಟ್ಟು ಕಾಂಗ್ರೆಸ್ ಸುಳ್ಳು ಹೇಳಿಕೆ, ಸುಳ್ಳು ಪ್ರಚಾರ, ಆಶ್ವಾಸನೆ, ನಂಬಿಕೆಯನ್ನ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿ ಕಾಣದೆ ಕೊಲೆ, ದರೋಡೆ, ರೇಪ್ ಎಲ್ಲವೂ ನಡೆಯುತ್ತಿದೆ. ಆದರೆ ರಾಜ್ಯದಲ್ಲಿ ಏನೇ ಆದರೂ ಯಾವಾಗ ಮುಖ್ಯಮಂತ್ರಿ ಆಗಬೇಕು, ಯಾರನ್ನ ಮಾಡಬೇಕು ಎಂಬ ಚರ್ಚೆಯಲ್ಲಿ ತಲ್ಲೀನರಾಗಿದ್ದಾರೆ ಎಂದು ಅಲಾಸ್ ತಿಮ್ಮನಹಳ್ಳಿ ದೊಡ್ಡಮ್ಮ ತಾಯಿಯ 41ನೇ ವರ್ಷದ ವಾರ್ಷಿಕೋತ್ಸವದ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಂಚಿಕೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಈ ಬಗ್ಗೆ ಏನು ಹೇಳ್ತೀವಿ? ನಾನೇನು ಹೇಳೋದು, ಜನ ಹೇಳ್ಬೇಕಷ್ಟೇ. ಜನ ಈಗ 23ರಲ್ಲಿ ಭಾಳ ವಿಶ್ವಾಸ ಇಟ್ಕೊಂಡಿದ್ರು. ಕಾಂಗ್ರೆಸ್ನವರ ಸುಳ್ಳು ಹೇಳಿಕೆಗಳು, ಸುಳ್ಳು ಪ್ರಚಾರ, ಸುಳ್ಳು ಆಶ್ವಾಸನೆಗಳನ್ನು ನಂಬಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದನೇ ದಿವಸದಿಂದ ಅವರು ಯಾವ ರೀತಿ ಅವರು ಭ್ರಷ್ಟಾಚಾರ, ಯಾವ ರೀತಿ ಅವರು ಅಧಿಕಾರ ದುರುಪಯೋಗ, ಯಾವುದೇ ಒಂದು ರೀತಿಯ ಅಭಿವೃದ್ಧಿ ರಾಜ್ಯದಲ್ಲಿ ಕಾಣದೆ ಇವತ್ತು ರಾಜ್ಯ ಒಂದು ಆಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರುವಂಥದ್ದು. ಒಂದು ಕಡೆ ಕೊಲೆಗಳು, ಇನ್ನೊಂದು ಕಡೆ ದರೋಡೆಗಳು, ಇನ್ನೊಂದು ಕಡೆ ರೇಪುಗಳು ಎಲ್ಲವೂ ಕೂಡ. ಆದರೆ ಏನೇ ಆಗಲಿ ರಾಜ್ಯದಲ್ಲಿ ಯಾವಾಗ ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಮುಖ್ಯಮಂತ್ರಿಯಿಂದ ಇಳಿಬೇಕು, ಯಾರನ್ನು ಮಾಡಬೇಕು, ಇದೇ ಚರ್ಚೆ. ಇದರಲ್ಲೇನೆ ತಲ್ಲೀನರಾಗಿದೆ ಈ ಸರ್ಕಾರ. ನಾನು ಸಚಿವನಾಗಿದ್ದಾಗ 100 ಕೋಟಿ ಕೊಟ್ಟಿದೆ, ಆ ಕಾಮಗಾರಿ ಆಗಿದೆ, ಬಿಟ್ರೆ ಯಾವುದೂ ಆಗಿಲ್ಲ. ಮಂಚೇನಹಳ್ಳಿ ಆಸ್ಪತ್ರೆ, ಗೌರಿಬಿದನೂರು ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಿದ್ದೆ, ಈಗ ಅದಕ್ಕೆ ಉದ್ಘಾಟನೆಗೆ ಹೋಗುತ್ತಿದ್ದಾರೆ, ಬಿಟ್ರೆ ಏನೂ ಅಭಿವೃದ್ಧಿ ಆಗಿಲ್ಲ. ಸಣ್ಣ ಪ್ರಾಜೆಕ್ಟ್ ಸಹ ಇವರು ತರುವುದಕ್ಕೆ ಆಗಿಲ್ಲ ಎಂದು ಆರೋಪಿಸಿದ್ದಾರೆ. 100ಕ್ಕೆ 100 ಈಗ ನಾನು ಏನು ಕೊನೆಯದಾಗಿ ಒಂದು 100 ಕೋಟಿ ರೂಪಾಯಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ಕೊಟ್ಟು ಹೋಗಿದ್ದೆ, ಅದರ ಕಾಮಗಾರಿ ಕ್ಷೇತ್ರದಲ್ಲಿ ಆಗಿದೆ. ಬಿಟ್ಟರೆ ನಾನು ಏನು ತಂದು ಶಂಕುಸ್ಥಾಪನೆಗಳು, ಇವತ್ತು ಹೊಸ ಆಸ್ಪತ್ರೆ ಮಂಚೇನಹಳ್ಳಿಯಲ್ಲಿರ್ಬೋದು, ಗೌರಿಬಿದನೂರಿನಲ್ಲಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಆಸ್ಪತ್ರೆ, ಅಲ್ಲಿ 3 PHCಗಳು, ಹೀಗೆ ಪ್ರತಿಯೊಂದು ಬಿಲ್ಡಿಂಗ್ಸು ನಾನು ಏನು ಮಾಡಿಟ್ಟು ಹೋಗಿದ್ದೆ, ಈಗ ಬರೀ ಉದ್ಘಾಟನೆಗೆ ಅಷ್ಟೇ ಇವರು ಹೋಗ್ತಾ ಇದ್ದಾರೆ, ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಒಂದು ಸಣ್ಣ ಪ್ರಾಜೆಕ್ಟನ್ನು ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿಲ್ಲ. ಇನ್ನು ಉನ್ನತ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದಿಂದ ನಡೆಯುತ್ತಿದೆ, ಇದು ಸಂಪೂರ್ಣ ವಿಫಲವಾಗಿದೆ. ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಕೊಡುತ್ತಿಲ್ಲ. ಆದರೆ ಇವರು ಒಂದೇ ಕೆಲಸ ಮಾಡುತ್ತಿದ್ದಾರೆ, ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಯಾವ ಕೋರ್ಸ್ಗೆ ಎಷ್ಟು ಹಣ ಎಂದು ಫಿಕ್ಸ್ ಮಾಡಿ ಹಣ ಪಡೆದು ಭ್ರಷ್ಟಾಚಾರದಿಂದ ನಡೆಯುತ್ತಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಉನ್ನತ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ ಆಗೋಗಿದೆ. ಈ ಕಡೆ ಗೆಸ್ಟ್ ಲೆಕ್ಚರರ್ಸ್ಗೂ ನ್ಯಾಯ ಕೊಡ್ತಾ ಇಲ್ಲ, ಒಂದೇ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಏನು ರಿನ್ಯೂವಲ್ ಮಾಡಬೇಕು ಕಾಲೇಜುಗಳಿಗೆ, ಯಾವ್ಯಾವ ಕೋರ್ಸ್ಗೆ ಎಷ್ಟು ಫಿಕ್ಸ್ ಮಾಡಬೇಕು ಅಷ್ಟು ಫಿಕ್ಸ್ ಮಾಡ್ಕೊಂಡು ಅಷ್ಟು ಹಣ ತಗೊಳ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಷ್ಟೇ ಉನ್ನತ ಶಿಕ್ಷಣ ಇಲಾಖೆ. ಇನ್ನು ಸ್ಥಳೀಯ ಶಾಸಕ ಹೊಸದಾಗಿ ಹಳ್ಳಿ ನೋಡುತ್ತಿದ್ದಾರೆ. ಹಳ್ಳಿಯ ಮಣ್ಣನ್ನ ಆಲಿಸಿಕೊಳ್ಳಿ. ನಾನು ಅನೇಕ ವರ್ಷಗಳಿಂದ ಒಂದೊಂದು ಹಳ್ಳಿಗಳಿಗೆ ಹಲವಾರು ಬಾರಿ ಹೋಗಿದ್ದೇನೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಬರುತ್ತಿದೆ. MP ಚುನಾವಣೆಯಲ್ಲಿ ಜನ ಕಪಾಳಕ್ಕೆ ಹೊಡೆದಿದ್ದಾರೆ. ಒಂದೇ ವರ್ಷದಲ್ಲಿ 36,000 ಮತಗಳು ವಿರುದ್ಧವಾಗಿ ಹೋಗಿವೆ. MP ಚುನಾವಣೆಗೂ ಮುನ್ನ ಯಾಕೆ ಹಳ್ಳಿಗಳಿಗೆ ಹೋಗಿಲ್ಲ? ಚುನಾವಣೆ ಫಲಿತಾಂಶದ ನಂತರ ಎಂದು ರಾತ್ರೋರಾತ್ರಿ ಭಯದಿಂದ ಕೆಲಸ ಮಾಡುತ್ತಿದ್ದಾರೆ, ಆದರೆ ಹೃದಯದಿಂದ ಕೆಲಸ ಮಾಡುತ್ತಿಲ್ಲ. ಅವರು ಹುಟ್ಟಿದಾಗಿನಿಂದ ನಟನೆಯೇ ಅವರ ಕೌಶಲ್ಯ, ಅವರಿಗೆ ಯಾವುದೂ ಹೃದಯದಿಂದ ಬರಲ್ಲ ಎಂದು ಆರೋಪ ಮಾಡಿದ್ದಾರೆ. ಹೊಸದಾಗಿ ಹಳ್ಳಿ ನೋಡ್ತಾ ಇದ್ದಾರೆ, ಆ ಹಳ್ಳಿಯ ಮಣ್ಣನ್ನ ಒಂದ್ಸಲಿ ಅವರು ಆಲಿಸ್ಕೊಳ್ಳಿ. ನಾನು ಅನೇಕ ವರ್ಷಗಳಿಂದ ಒಂದೊಂದು ಹಳ್ಳಿಗೆ ಅನೇಕ ಬಾರಿ ಹೋಗಿದ್ದೀನಿ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. MP ಚುನಾವಣೆಯಲ್ಲಿ ಕಪಾಳಕ್ಕೆ ಹಾಕಿದ್ದಾರೆ. ಒಂದೇ ವರ್ಷದಲ್ಲಿ 36,000 ಮತಗಳು ವಿರುದ್ಧವಾಗಿ ಹೋಗಿದೆ ಅಂತೇಳಿ ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ.
ಹೃದಯದಿಂದ ಅವ್ರೇನು ಕೆಲಸ ಮಾಡ್ತಾರೆ. ಅವರು ಹುಟ್ಟಿದಾಗಿಂದ ಕೂಡ ಇಲ್ಲಿವರೆಗೂ ನಟನೆನೇ ಅವರ ಕೌಶಲ್ಯ. ಆ ನಟನೆಯ ಮುಖವನ್ನೇ ಇಟ್ಕೊಂಡು ಜನರ ಮುಂದೆ ಇವತ್ತಿಗೂ ಎಲ್ಲವೂ ಕೂಡ ನಟನೆನೇ, ಯಾವುದೂ ಕೂಡ ಹೃದಯದಿಂದ ಬರುವಂಥದ್ದಲ್ಲ ಅವರು.